ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಗುಡ್ ಫ್ರೈಡೇ ಸಂದರ್ಭವಾಗಿ ಕ್ಲುಪ್ತ ಸಂದೇಶ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಪಂಚ ದೇಶದಲ್ಲಿ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರಿದ್ದರು. ಇದರಲ್ಲಿ ಅನೇಕ ಮಂದಿ ಕೆಲವು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಅದೇ ಪ್ರಕಾರ ಈಸ್ಟರ್ ಹಬ್ಬ ಆಗಿರ್ಬೋದು, ಇನ್ನು ಕೆಲವು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಕೆಲವು ಹಬ್ಬಗಳನ್ನು ಕ್ರೈಸ್ತರು ಆಚರಣೆ ಮಾಡುವಂಥದ್ದು ನೋಡ್ತೀವಿ. ಅದೇ ಪ್ರಕಾರ ಗುಡ್ ಫ್ರೈಡೇ ಎಂಬುವಂಥ ಆಚರಣೆ ನಡೀತಾ ಇದೆ. ಈ ಗುಡ್ ಫ್ರೈಡೇ ಸಂದರ್ಭದಲ್ಲಿ ದೇವರ ಪ್ರಜೆಗಳು ಎಂದು, ಕ್ರೈಸ್ತರು ಎಂದು ಕರೆಯಲ್ಪಡುತ್ತಿರುವಂಥ ಭಕ್ತರು ಹೇಗೆ ಆಚರಣೆ ನೋಡುವಾಗ, ನಮ್ಮ ಪ್ರಭು ಈ ಲೋಕದಲ್ಲಿ ನಮಗೋಸ್ಕರ ಮರಣ ಹೊಂದಿದ್ದಾರೆ ಅಂತ ಹೇಳಿ ಅನೇಕ ಸಭೆಗಳಲ್ಲಿ ಅವರ ಇತಿಹಾಸವನ್ನು ತಿಳ್ಕೊಳ್ತಾ ಇರ್ತಾರೆ. ಆಮೇಲೆ ಪ್ರಾರ್ಥನೆ, ಆರಾಧನೆ ಇವೆಲ್ಲ ನಡೀತಾ ಇದೆ. ದೇವರ ಸ್ತೋತ್ರವಾಗಲಿ, ಒಳ್ಳೆಯದು. ಈ ಕಾರ್ಯಕ್ರಮಗಳು ಒಳ್ಳೆ ರೀತಿಯಿಂದ ಪ್ರಪಂಚ ದೇಶದಲ್ಲಿ ಕೆಲವು ಕಡೆ ವಾಕ್ಯಾನುಸಾರವಾಗಿ ನಡೆಯುತ್ತೆ, ಇನ್ನು ಕೆಲವು ಕಡೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇರುತ್ತೆ. ವಾಕ್ಯಾನುಸಾರವಾಗಿ ನೋಡುವಾಗ ಪ್ರಾರ್ಥನೆ, ಹಾಡುಗಳು, ದೈವ ಸಂದೇಶ, ಆಮೇಲೆ ತಮ್ಮ ತಮ್ಮ ಮನೆಗೆ ಹೋಗುವಂಥದ್ದು ಇವೆಲ್ಲ ನೋಡ್ತೀವಿ. ಇನ್ನು ಕೆಲವು ಕಡೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೇಗೆ ಹೊಂದಿದ್ದಾರೋ ನಾವು ಕೂಡ ಶಿಲುಬೆಯನ್ನು ಹೊತ್ಕೊಂಡು ಹೋಗೋಣ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು ಮರಣ ಹೊಂದಿದ್ದ ರೀತಿಯಲ್ಲಿ ನಾವು ಕೂಡ ಆ ಶಿಲುಬೆ ಮೇಲೆ ನೇತಾಡೋಣ ಅಂಥೇಳಿ ಕೆಲವರು ಇಂಥ ಒಂದು ಆಚಾರವನ್ನು ಮಾಡ್ತಾ ಇರ್ತಾರೆ. ಅಂದರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿರುವಂಥ ಒಂದು ಸಂದರ್ಭವನ್ನು, ಒಂದು ವಿಷಯವನ್ನು ಪರಿಚಯ ಮಾಡೋದಕ್ಕೆ ಇವರು ಕೂಡ ಶಿಲುಬೆಯನ್ನು ಹೊತ್ಕೊಂಡು ಹೋಗುವಂಥದ್ದು. ಎರಡನೇದಾಗಿ ಕೊರಡೆಗಳಿಂದ ಚಿಕ್ಕದಾಗಿ ಮೆತ್ತಗೆ ಒಡಿಸ್ಕೊಳ್ಳುವಂಥದ್ದು, ತಲೆ ಮೇಲೆ ಚಿಕ್ಕದಾಗಿ ಒಂದು ಕಿರೀಟ ಇಟ್ಕೊಳ್ಳುವಂಥದ್ದು, ಆಮೇಲೆ ಏನ್ರಿ ಪ್ರಯಾಣ ಮಾಡಿ ಒಂದು ಕಡೆ ನಿಂತ್ಕೊಳ್ಳುವಂಥದ್ದು. ಇದೆಲ್ಲ ಕೂಡ ಕೆಲವರು ಮಧ್ಯದಲ್ಲಿ ನಡೀತಾ ಇದೆ. ಇದೊಂದು ಆಚರಣೆ. ಈ ಆಚರಣೆ ಮಾಡಬಹುದಾ ಮಾಡಬಾರ್ದಾ ಅಂತ ನೋಡುವಾಗ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತರು ನಿಮ್ಮ ನಿಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸ್ರಿ ಅಂತ ಹೇಳಿರುವುದರಿಂದ ಇವರೇನು ಮಾಡ್ತಾರೆ, ಕೆಲವರು ಕೈಯಲ್ಲಿ ಶಿಲುಬೆಯನ್ನು ಇಟ್ಕೊಳ್ತಾ ಇರ್ತಾರೆ, ಇನ್ನು ಕೆಲವರು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಶಿಲುಬೆಗಳನ್ನು ಕೊರಳಲ್ಲಿ ಹಾಕ್ಕೊಳ್ಳುವಂಥದ್ದು ನೋಡ್ತಾ ಇರ್ತೀವಿ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಉದ್ದೇಶ ಏನಪ್ಪ ಅಂತ ನೋಡುವಾಗ, ನಿಮ್ಮ ಶಿಲುಬೆಯನ್ನು ನೀವು ಹೊತ್ಕೊಂಡು ನನ್ನನ್ನು ಹಿಂಬಾಲಿಸಿರಿ ಎನ್ನುವಂಥ ಮಾತಿರುತ್ತಲ್ಲ, ಅದರ ಅರ್ಥ ಏನಪ್ಪ ಅಂತ ನೋಡುವಾಗ, ನಿಮ್ಮ ಕಷ್ಟ ಇದೆಯಲ್ಲ, ನಿಮ್ಮ ಕಷ್ಟ ಏನಿದೆ ಅದನ್ನು ನೋಡ್ಕೊಳ್ಳಿ. ಎರಡನೇದಾಗಿ ಈ ಸುವಾರ್ತೆಯ ಭಾರ ಇದೆಯಲ್ಲ, ಈ ಸುವಾರ್ತೆಯ ಭಾರವನ್ನು ನೀವು ಹೊತ್ಕೋಬೇಕು ಅಂತಾರೆ. ಅದೊಂದು ಜವಾಬ್ದಾರಿ ಇದೆ ನಿಮಗೆ. ನಿಮ್ಮ ಕಷ್ಟ ಸುಖ ಏನಿದೆ ಅದನ್ನು ನೋಡಿಕೊಂಡು ಆಮೇಲೆ ನನ್ನನ್ನು ಹಿಂಬಾಲಿಸಬೇಕು ಅಂದಾಗ ಸುವಾರ್ತೆ ಒಂದು ಸೇವೆ ಪರಿಚರ್ಯ, ಅದರ ಭಾರ ನಿಮ್ಮ ಮೇಲೆ ಇದೆ, ನೀವು ಅದನ್ನು ನೆರವೇರಿಸಬೇಕು ಅಂತೇಳಿ ಪ್ರಭು ಹೇಳ್ತಾರೆ ಪ್ರಿಯರೇ. ಆದರೆ ಇವರೇನು ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಶಿಲುಬೆಯನ್ನು ಹೊತ್ಕೊಂಡು ನನ್ನನ್ನು ಹಿಂಬಾಲಿಸಿರಿ ಅಂದಾಗ ಕೆಲವರು ಅಪಾರ್ಥ ಮಾಡಿಕೊಂಡು ಏನ್ರಿ, ಯೇಸು ಕ್ರಿಸ್ತರು ಯಾವ ರೀತಿ ಶಿಲುಬೆ ಮರಣ ಹೊಂದಿದ್ದಾರೋ ಅದೇ ರೀತಿಯಲ್ಲಿ ನಾವು ಕೂಡ ಅಂಥ ಒಂದು ಶಿಲುಬೆಯನ್ನು ಚಿಕ್ಕದಾಗಿ ಮಾಡಿ ಹಗುರವಾಗಿರಬೇಕು ಅಂತೇಳಿ ಒಂದು ರೀತಿಯಲ್ಲಿ ರೆಡಿ ಮಾಡಿಕೊಂಡು ಇವರು ಹೊರುವಂಥದ್ದು.
ದೇವರ ನಾಮವು ಅವಮಾನ ಪಡಿಸ್ತಾ ಇದ್ದೀವಾ ಅಥವಾ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀವಾ ಎನ್ನುವಂಥದ್ದು ಇವರಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಬೇಕು. ದೇವರ ನಾಮವನ್ನು ಮಹಿಮೆ ಪಡಿಸ್ಬೇಕಂದಾಗ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತುಗಳಿಗೆ ಒಳಪಡಬೇಕು, ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ಜೀವಿಸಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಒಳಪಡದೆ ಒಂದು ವೇಳೆ ಏನೋ ಆಚಾರಗಳನ್ನು ಮಾಡ್ಕೊಂಡು ಹೋದರೆ ದೇವರ ನಾಮಕ್ಕೆ ಘನತೆ ಮಹಿಮೆ ಉಂಟಾಗಲ್ಲ, ಅವಮಾನ ಉಂಟಾಗುತ್ತೆ. ಈ ಸಮಾಜದಲ್ಲಿ ಗುಡ್ ಫ್ರೈಡೇ ಎಂದು ಒಂದು ಆಚರಣೆ ಬಂದಿದೆ. ಕಾರಣ ಏನಪ್ಪ ಅಂದರೆ ಶುಭ ಶುಕ್ರವಾರ ಅಂದರೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾರೆ. ಮರಣ ಹೊಂದಿದಾಗ ಶುಭ ಯಾಕೆ ಬಂತು ಅಂತ ನೋಡುವಾಗ ಈ ಲೋಕಕ್ಕೆ ರಕ್ಷಣೆಯ ಮಾರ್ಗ ಅಂದರೆ ಮೋಕ್ಷ ಮಾರ್ಗ ರಕ್ಷಣೆಯ ಮಾರ್ಗವನ್ನು ದೇವರು ಅನುಗ್ರಹಿಸಿರುವಂಥದ್ದು. ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮರಣ ಹೊಂದಿರುವುದರಿಂದ ಲೋಕಕ್ಕೆ ರಕ್ಷಣೆಯ ಮಾರ್ಗ. ಆದ್ದರಿಂದ ಶುಭ ಶುಕ್ರವಾರ ಅಂತೇಳಿ ಇದನ್ನು ನೇಮಿಸಿದ್ದಾರೆ. ಇರಲಿ, ಈ ಸಂದರ್ಭದಲ್ಲಿ ಟೋಟಲ್ ಪ್ರಪಂಚಕ್ಕೆ ಯೇಸು ಕ್ರಿಸ್ತರ ಒಂದು ಜ್ಞಾನವನ್ನು, ಯೇಸು ಕ್ರಿಸ್ತರ ಮರಣ ಸಮಾಧಿ ಪುನರುತ್ಥಾನವನ್ನು ಪರಿಚಯ ಮಾಡೋಣ. ಯಾಕೆಂದರೆ ಯೇಸು ಕ್ರಿಸ್ತರು ಯಾರು, ಅವರು ಯಾಕೆ ಈ ಲೋಕಕ್ಕೆ ಬಂದಿದ್ದಾರೆ, ಉದ್ದೇಶವೇನು, ಇವೆಲ್ಲವನ್ನು ಕೂಡ ಅವತ್ತು ತಿಳಿಸಬೇಕು. ಪ್ರತಿನಿತ್ಯ ಕೂಡ ಆತನ ಬಗ್ಗೆ ಸುವಾರ್ತೆಯನ್ನು ಸಾರಬೇಕು, ತಿಳಿಸ್ಬೇಕು. ಕನಿಷ್ಠ ಪಕ್ಷದಲ್ಲಿ ಇಂಥ ಆಚರಣೆ ಮಾಡುವಂಥ ಸಮಯದಲ್ಲೇ ಆದರೂ ಆತನ ಬಗ್ಗೆ ಪರಿಚಯ ಮಾಡಬೇಕು. ಪರಿಚಯ ಮಾಡಿದ್ರೆ ದೇವ್ರ ಸ್ತೋತ್ರ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದ್ರೆ ದೇವರಿಗೆ ಮಹಿಮೆ. ಪರಿಚಯ ಮಾಡದೆ ಕೇವಲ ಆಚಾರಗಳನ್ನು ಮಾಡಿಕೊಂಡು ಹೋದರೆ ದೇವರ ನಾಮಕ್ಕೆ ಅವಮಾನವಾಗುತ್ತೆ. ಆದ್ದರಿಂದ ನಿಮ್ಮ ಕಾರ್ಯಕ್ರಮಗಳನ್ನು ಒಂದು ಸಾರಿ ನೋಡಿಕೊಳ್ಳಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಆರಾಧನೆ ಹೇಗೆ ನಡೀತಾ ಇದೆಯೋ ಎನ್ನುವಂಥದ್ದನ್ನು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಗುಡ್ ಫ್ರೈಡೆ ಅಂದಾಗ ಶುಭ ಶುಕ್ರವಾರ, ಶುಭವಾದಂಥದ್ದು ಅಂದರೆ ಈ ಲೋಕಕ್ಕೆ ರಕ್ಷಣೆಯ ಮಾರ್ಗ, ಈ ಲೋಕಕ್ಕೆ ಮೋಕ್ಷ ಮಾರ್ಗ ಬಂದಿರುವುದರಿಂದ ಶುಭ ಶುಕ್ರವಾರ ಎನ್ನುವಂಥದ್ದು ಹಿರಿಯರು ನೇಮಿಸಿದ್ದಾರೆ. ಅವತ್ತು ಯೇಸು ಕ್ರಿಸ್ತರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸುವಾರ್ತೆ, ದೇವರ ಜ್ಞಾನ, ಆತ್ಮಿಕ ಜ್ಞಾನ ಎಲ್ಲವನ್ನು ತಿಳಿಸಿದ್ದಾರೆ. ಕೊನೆಯದಾಗಿ ಶಿಲುಬೆ ಮರಣ ಹೊಂದಿ ದೇವರ ಚಿತ್ತವನ್ನು ನೆರವೇರಿಸ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಚಿತ್ತವನ್ನು ಅದಕ್ಕಿಂತ ಮುಂಚಿತವಾಗಿ ನೋಡುವಾಗ ಶಿಲುಬೆ ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ನೋಡುವಾಗ ಕರ್ತನ ಭೋಜನ ಕಾರ್ಯಕ್ರಮವನ್ನು ತನ್ನ ಶಿಷ್ಯರಿಗೆ ತಿಳಿಸ್ಕೊಡುವಂಥದ್ದು. ಒಂದು ರೊಟ್ಟಿಯನ್ನು ತೆಗೆದುಕೊಂಡು, ದ್ರಾಕ್ಷಾರಸವನ್ನು ತೆಗೆದುಕೊಂಡು, ಈ ರೊಟ್ಟಿಯನ್ನು ಭುಜಿಸುವಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ನೀವು ಪಾಲಿಸ್ರಿ. ಅದೇ ಪ್ರಕಾರ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳುವಾಗ ಇದು ನನ್ನ ರಕ್ತವೆಂದು ಅಂದುಕೊಂಡು ಇದನ್ನು ಸೇವಿಸ್ರಿ. ಯಾಕೆಂದರೆ ಹೊಸ ಒಡಂಬಡಿಕೆ ಕೊಡ್ತಾ ಇದ್ದೀನಿ, ಹೊಸ ಒಡಂಬಡಿಕೆ. ಈ ಹೊಸ ಒಡಂಬಡಿಕೆ ಹೇಗೆ? ನನ್ನ ಮರಣದ ಮೂಲಕ ಸ್ಥಾಪಿತವಾಗುವಂಥ ಒಡಂಬಡಿಕೆ. ನಾನು ಶಿಲುಬೆ ಮರಣವನ್ನು ಹೊಂದುತ್ತಾ ಇದ್ದೀನಿ. ಈ ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರ್ತಾ ಇದ್ದೀನಿ. ಆದ್ದರಿಂದ ಮುಂಚಿತವಾಗಿ ಹೇಳ್ತಾ ಇದ್ದೀನಿ, ಈ ರೊಟ್ಟಿಯನ್ನು ದ್ರಾಕ್ಷಿ ರಸವನ್ನು ನೀವು ಸೇವಿಸುವಾಗ ನನ್ನನ್ನು ನೆನೆಸಿಕೊಳ್ಳ್ರಿ. ಅಂದರೆ ಅರ್ಥ ಏನು? ಏನಂತ ನೆನೆಸಿಕೊಳ್ಬೇಕು? ಯೇಸು ಕ್ರಿಸ್ತರು ಯಾರು, ಯೇಸು ಕ್ರಿಸ್ತರು ಯಾಕೆ ಬಂದರು, ಯೇಸು ಕ್ರಿಸ್ತರು ಯಾವ ರೀತಿ ಮರಣ ಹೊಂದಿದ್ರು, ಆ ಮರಣ ಹೊಂದುವಂಥ ಉದ್ದೇಶ ಏನಾಗಿತ್ತು, ಇವೆಲ್ಲವನ್ನು ತಿಳಿದುಕೊಂಡು ಮತ್ತು ಆತನು ಹೇಳಿರುವಂಥ ವಾಕ್ಯಕ್ಕೆ ಒಳಪಟ್ಟು ನಾವು ಕೂಡ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಸುವಾರ್ತೆಯನ್ನು ಮಾಡಬೇಕು, ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು, ಅವರ ಸಂಕಲ್ಪವನ್ನು ನೆರವೇರಿಸಬೇಕು ಅಂಥೇಳಿ ನೆನಪು ಮಾಡಿಕೊಂಡು ಅದನ್ನು ಸೇವಿಸಬೇಕು ಪ್ರಿಯರೇ. ಅದು ತನ್ನ ಶಿಷ್ಯರಿಗೆ ತೋರಿಸ್ಕೊಡ್ತಾರೆ. ತನ್ನ ಶಿಷ್ಯರು 1ನೇ ಶತಮಾನದಲ್ಲಿ ಸಭೆಯಲ್ಲಿ ನಡೆಸ್ಕೊಂಡು ಬಂದಿರುವಂಥ ಎಲ್ಲ ವಿಷಯಗಳು ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು, ಪಾಲಿಸಬೇಕು.
ಪ್ರಿಯರಾದ ದೇವರ ಮಕ್ಕಳಿರ, ಈ ಮರಣ ಹೊಂದುವಂತಹ ಸಮಯದಲ್ಲಿ ಮುಂಚಿತವಾಗಿ ನಡೆದಂಥ ಘಟನೆಗಳನ್ನು ನೋಡುವಾಗ ಬಹು ಘೋರವಾಗಿರುತ್ತೆ ರೀ. ಚಿತ್ರಹಿಂಸೆ ಕೊಡುವಂಥದ್ದು. ಅಲ್ಲಿರುವಂಥ ರೋಮನರು, ಅದೇ ರೀತಿಯಲ್ಲಿ ಯಹೂದ್ಯರು ಅವಮಾನ ಪಡಿಸ್ತಾರೆ, ನಿಂದಿಸ್ತಾರೆ, ಬಹಳ ಬಹಳ ಶೋಧಿಸ್ತಾರೆ ಪ್ರಿಯರೇ. ಆ ಸಮಯದಲ್ಲಿ ಪ್ರಭು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ಮೌನವಾಗ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿಗೆ ಮೌನವಾಗ್ತಾರೆ ಏನ್ರಿ. ಇಸ್ರಾಯೇಲ್ರು ಮಾತಿನಿಂದ ನಿಂದಿಸ್ತಾರೆ, ಅವಮಾನ ಪಡಿಸ್ತಾರೆ. ಅದೇ ಪ್ರಕಾರ ರೋಮನರು ಕೂಡ ಇದೆಲ್ಲ ನಡೆಯುತ್ತೆ. ಎರಡನೇದಾಗಿ ಒಡೆಯುವಂಥದ್ದು ಇದೆ ನೋಡಿ, ಒಡೆಯುವಂಥದ್ದು, ಬೆತ್ತದ ಮೂಲಕ ಒಡೆಯುವಂಥದ್ದು, ಕೊರಡೆಗಳ ಮೂಲಕ ಒಡೆಯುವಂಥದ್ದು, ತಲೆ ಮೇಲೆ ಮುಳ್ಳಿನ ಕಿರೀಟ, ಇವೆಲ್ಲವನ್ನು ಯಾಕೆ ಅನುಭವಿಸ್ತಾರಪ್ಪ ಅಂತ ನೋಡುವಾಗ ಏನ್ರಿ, ಆತನ ವಿಷಯದಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ನೋಡೋಣ ಪ್ರಿಯರೇ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಂದರೆ ಇಸ್ರಾಯೇಲ್ ಜನಾಂಗದವರಾಗಿರ್ಬೋದು, ಅನ್ಯರು ಆಗಿರ್ಬೋದು, ಹೇಗೆ ಇದ್ದಾರೆ? ದ್ರೋಹಿಗಳು, ಅಂದರೆ ಪಾಪಾತ್ಮರು. ಪಾಪಾತ್ಮರಂದಾಗ ಏನ್ರಿ, ಮೊಟ್ಟ ಮೊದಲು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರನ್ನು ಬಿಟ್ಟು ಬದುಕುವಂಥದ್ದೇ ಪಾಪ. ಯಾರನ್ನ ಬಿಟ್ಟು ಬದುಕುವಂಥದ್ದು? ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ಆ ತಂದೆಯಾದ ಪರಮಾತ್ಮನನ್ನು ಬಿಟ್ಟು ದೂರ ಮಾಡಿಕೊಂಡು ಬದುಕುವಂಥದ್ದಿದೆ ನೋಡಿ, ಇದು ಪಾಪ. ಮತ್ತೊಂದು ಪಾಪದ ಲೀಸ್ಟ್ ಹೇಳಬೇಕಾದ್ರೆ ಏನ್ರಿ, ಸುಳ್ಳು ಹೇಳುವಂಥದ್ದು ಒಂದು ಪಾಪ, ವ್ಯಭಿಚಾರ ಮಾಡುವಂಥದ್ದು ಮತ್ತೊಂದು ಪಾಪ, ಅಮಾಯಕರನ್ನು ದೋಚಿಕೊಳ್ಳುವಂಥದ್ದು ಇನ್ನೊಂದು ಪಾಪ, ಲಂಚ ತೆಗೆದುಕೊಳ್ಳುವಂಥದ್ದು ಮತ್ತೊಂದು ಪಾಪ, ನರಹತ್ಯೆ ಮಾಡುವಂಥದ್ದು ಇನ್ನೊಂದು ಪಾಪ. ಇವೆಲ್ಲ ಲೀಸ್ಟ್, ದೊಡ್ಡ ಲೀಸ್ಟ್ ಇದೆ, ದೊಡ್ಡ ಒಂದು ಪಟ್ಟಿ ಇದೆ ರೀ. ಅಂದರೆ ಇವೆಲ್ಲ ಪಾಪಗಳು ಯಾರು ಮಾಡಿದ್ದಾರೆ? ಮಾನವರು ಮಾಡಿದ್ದಾರೆ. ಇವಾಗ ಶಿಕ್ಷೆ ಯಾರಿಗೆ ಬರಬೇಕು? ಶಿಕ್ಷೆ ಯಾರಿಗೆ ಬರಬೇಕು? ಯಾರ್ಯಾರು ತಪ್ಪುಗಳು ಮಾಡಿದ್ದಾರೋ, ಯಾರ್ಯಾರು ಪಾಪಗಳು ಮಾಡಿದ್ದಾರೋ ಅವರಿಗೆ ದಂಡನೆ ಆಗಬೇಕು, ಅವರಿಗೆ ದಂಡನೆ ಆಗಬೇಕು. ಇಲ್ಲಿ 5ನೇ ವಚನದಲ್ಲಿ ನೋಡುವಾಗ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ಆತನಿಗೆ ಗಾಯವಾಯಿತು. ಏನ್ರಿ, ನಾವು ಸತ್ತೋದ ಮೇಲೆ ನಾವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಪಾಪಿಗಳಾಗಿ ಪಾಪಾತ್ಮರಾಗಿ ಸತ್ತೋದ್ರೆ ಪರಲೋಕಕ್ಕೆ ಹೋಗಲ್ಲ, ನಿತ್ಯ ಜೀವವನ್ನು ಪಡೆಯಲ್ಲ. ಮತ್ತು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಈ ಲೋಕದಲ್ಲಿ ಪಾಪವನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ಜೀವಿಸಬೇಕು. ಪರಿಶುದ್ಧರಾಗಿ ಜೀವಿಸಬೇಕಾದ್ರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು ಅಂತ ಹೇಳ್ತಾರೆ. ನಾನೇ ಮಾರ್ಗವು, ನಾನೇ ಜೀವವು, ನನ್ನ ಮೂಲಕ ಹೊರತು ನಿಮಗೆ ನಿತ್ಯ ಜೀವ ಇಲ್ಲ. ಆ ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಏನ್ರಿ, ಮಾರ್ಗ ಯೇಸು ಕ್ರಿಸ್ತರು. ಆ ಮಾರ್ಗ ಹೇಗೆ ಬರುತ್ತೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿರುವುದರಿಂದ, ನಮ್ಮೆಲ್ಲರ ದೋಷದ ಫಲವನ್ನು ಆತನು ಅನುಭವಿಸಿರುವುದರಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು, ಆತನ ಮೇಲೆ ಹಾಕಿದನು. ಅಂದರೆ ನಾವು ಮಾಡಿರುವಂಥ ಅಪರಾಧಕ್ಕೆ ನಮ್ಗೆ ಏನಾಗಬೇಕು? ದಂಡನೆ ಆಗಬೇಕು, ಶಿಕ್ಷೆ ಆಗಬೇಕು. ಈ ಶಿಕ್ಷೆಯನ್ನು ಆತನ ಮೇಲೆ ದೇವರು ಹಾಕಿದ್ದಾರಂತೆ. ಯಾರ ಮೇಲೆ? ಯೇಸು ಕ್ರಿಸ್ತರ ಮೇಲೆ. ಅದು ಹೇಗಾಗುತ್ತೆ? ಅದು ಹೇಗೆ? ತಲೆ ಮೇಲೆ ಮುಳ್ಳಿನ ಕಿರೀಟ, ಕೊರಡೆಗಳ ಮೂಲಕ ಒಡೆಯುವಂಥದ್ದು, ಬೆತ್ತದ ಮೂಲಕ ಒಡೆಯುವಂಥದ್ದು, ಶಿಲುಬೆಯನ್ನು ಒರೆಸುವಂಥದ್ದು, ಇದೆಲ್ಲ ಕೂಡ ನೋಡುವಾಗ ಪ್ರತಿ ಮನುಷ್ಯನಿಗೆ ದಂಡನೆ ಆಗಬೇಕು, ಪ್ರತಿ ಮನುಷ್ಯನಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆಯನ್ನು ಯೇಸು ಪ್ರಭು ಹೊರ್ತಾರಂತೆ. ಅದೇಗೆ? ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಪ್ರತಿ ಒಬ್ಬರಿಗೂ ಶಿಕ್ಷೆ ಆಗಬೇಕು. ಆದರೆ
ಈ ಶಿಕ್ಷೆಯನ್ನು ಯೇಸು ಕ್ರಿಸ್ತ ಮೇಲೆ ಹಾಕಿ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ. ರಕ್ಷಣೆ ಮಾರ್ಗವನ್ನು ಅಂದರೆ ಇಷ್ಟು ದಿನ ಮಾಡಿರುವಂಥ ಪ್ರತಿ ತಪ್ಪುಗಳಿಗೆ ಏನಾಗಬೇಕು? ಲೋಕಕ್ಕೆ ದಂಡನೆ ಆಗಬೇಕು. ಆದರೆ ಆ ದಂಡನೆಯೆಲ್ಲ ಯೇಸು ಕ್ರಿಸ್ತರು ಹೊರ್ತಾರೆ. ಈ ಒಂದು ಸಂಗತಿಯನ್ನು ಪ್ರತಿ ಮಾನವರು ತಿಳಿದುಕೊಂಡು, ಪ್ರತಿಯೊಬ್ಬ ಮನುಷ್ಯನು ತಿಳಿದುಕೊಂಡು ಏನು ಮಾಡಬೇಕು? ಯೇಸು ಕ್ರಿಸ್ತರನ್ನು ನಂಬಬೇಕು. ತಿಳಿದುಕೊಂಡು ಏನು ಮಾಡಬೇಕು ಹೇಳಿ? ನಂಬಬೇಕು. ದೇವರನ್ನು ನಂಬಬೇಕು, ಯೇಸು ಕ್ರಿಸ್ತರನ್ನು ನಂಬಬೇಕು. ಏನಂತ ನಂಬಬೇಕು? ದೇವರು ನನ್ನ ಎತ್ತ ತಂದೆ, ಯೇಸು ಕ್ರಿಸ್ತರು ಲೋಕ ರಕ್ಷಕನು, ಈತನು ನಮ್ಮ ಪಾಪಗಳ ನಿಮಿತ್ತವಾಗಿ ಶಿಲುಬೆ ಮರಣ ಹೊಂದಿದ್ದಾನೆ, ನಮಗೆ ರಕ್ಷಣೆ ಬೇಕು ಅಂತಂದರೆ ಈತನನ್ನು ಒಡೆಯನೆಂದು ನಂಬಿ ವಿಧೇಯರಾಗಿ ಪಶ್ಚಾತ್ತಾಪಪಟ್ಟು ಮನಸಾಂತರ ಹೊಂದಿ ದೀಕ್ಷೆ ಸ್ಥಾನವನ್ನು ಪಡ್ಕೊಳ್ಬೇಕು. ಆ ಪಡ್ಕೊಳ್ಳುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತರು ದೈವ ಕುಮಾರನೆಂದು ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತರು ಮೋಕ್ಷ ಪ್ರದಾತನೆಂದು ಒಪ್ಪಿಕೊಳ್ಳಬೇಕು. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಶಿಲುಬೆ ಮರಣ ಹೊಂದಿದ್ದಾನೆ ಎಂದು ಒಪ್ಪಿಕೊಳ್ಳಬೇಕು. ಪ್ರಭುವೇ, ನಮ್ಮ ಪಾಪಗಳ ನಿಮಿತ್ತವಾಗಿ ನೀವು ಮರಣ ಹೊಂದಿದ್ದೀರಾ. ಪ್ರಭುವೇ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ನೀವು ಶಿಲುಬೆ ಮರಣ ಹೊಂದಿದ್ದೀರಾ. ಅದಕ್ಕೆ ನಮ್ಮನ್ನು ಕ್ಷಮಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಾವು ಇನ್ಮೇಲೆ ತಪ್ಪು ಮಾಡಲ್ಲ, ನಾವು ಇನ್ಮೇಲೆ ಪಾಪ ಮಾಡಲ್ಲ ಅಂತೇಳಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು, ನಮ್ಮ ಪಾಪಗಳನ್ನು ಹರಕೆ ಮಾಡಿಕೊಳ್ಬೇಕು, ಮನಸಾಂತರ ಹೊಂದಬೇಕು. ನಾನು ತಪ್ಪು ಮಾಡಲ್ಲ, ನಾನು ಪಾಪ ಮಾಡಲ್ಲ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು ಅಂತೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡುತ್ತೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ. ಇದೊಂದು ಉಚಿತವಾದಂಥ ಮಾರ್ಗ. ಯೇಸು ಕ್ರಿಸ್ತರ ಮೂಲಕ ಲೋಕಕ್ಕೆ ಕೊಟ್ಟಿರುವಂಥ ಉಚಿತವಾದಂಥ ಮಾರ್ಗ. ಈ ಉಚಿತವಾದಂಥ ಮಾರ್ಗವನ್ನು ಯಾರ್ಯಾರು ಸದ್ವಿನಿಯೋಗ ಮಾಡಿಕೊಳ್ತಾರೋ ಅವರಿಗೆ ರಕ್ಷಣೆ ಮಾರ್ಗ ಇದೆ. ಈ ಒಂದು ಉಚಿತ ಮಾರ್ಗವನ್ನು ಯಾರ್ಯಾರು ಅರ್ಥ ಮಾಡಿಕೊಳ್ತಾರೋ, ಅರ್ಥ ಮಾಡಿಕೊಂಡು ವಿಧೇಯರಾಗ್ತಾರೋ, ವಿಧೇಯರಾಗಿ ಒಳಪಟ್ಟು ಭಯ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರಿಗೆ ರಕ್ಷಣೆ. ವಿಧೇಯರಾಗದೆ ಹೋದರೆ ಅವ್ರಿಗೇನಾಗುತ್ತೆ? ದಂಡನೆ. ಅದಕ್ಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನಂಬಿ ದೀಕ್ಷೆ ಸ್ಥಾನವನ್ನು ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ. ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ. ಏನಂತ ನಂಬಬೇಕು? ದೇವರು ತಂದೆ, ನಮ್ಮ ಎತ್ತ ತಂದೆ ಅಂತ ನಂಬಬೇಕು. ಯೇಸು ಪ್ರಭು ದೈವ ಕುಮಾರ ಅಂತ ನಂಬಬೇಕು. ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಮರಣ ಹೊಂದಿದ್ದಾನೆ ಎಂದು ನಂಬಬೇಕು. ಆಮೇಲೆ ನಾವು ಮನಸಾಂತರ ಹೊಂದಿ ನಮ್ಮನ್ನು ಕ್ಷಮಿಸು ಪ್ರಭುವೆ ಅಂತೇಳಿ ದೇವರನ್ನು ಬೇಡಿಕೊಳ್ಬೇಕು. ಬೇಡಿಕೊಂಡು ಮನಸಾಂತರ ಹೊಂದಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು ಭಯ ಭಕ್ತಿಯಿಂದ ನಡಿಬೇಕು. ನಡೆದಾಗ ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಪ್ರಿಯರೇ. ಇಲ್ಲದೆ ಹೋದರೆ ದಂಡನೆ, ಅಂದರೆ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಇದು ಸುಲಭವಾದಂಥ ಮಾರ್ಗ. ಯಾರು ಸದ್ವಿನಿಯೋಗ ಮಾಡ್ಕೊಳ್ತಾರೆ, ಯಾರು ಇದನ್ನು ನಂಬುತ್ತಾರೆ, ಇದು ನಂಬಿ ಯಾರು ವಿಧೇಯರಾಗ್ತಾರೆ, ವಿಧೇಯರಾಗುವವರಿಗೆ ರಕ್ಷಣೆ ಮಾರ್ಗ. ವಿಧೇಯರಾಗದೆ ಹೋದರೆ ದಂಡನೆ ಪ್ರಿಯರೇ. ಆದ್ದರಿಂದ ತಂದೆಯಾದ ದೇವರನ್ನು, ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಮನಸಾಂತರ ಹೊಂದಿ ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟು ಕೊನೆ ತನಕ ಭಕ್ತಿ ಮಾರ್ಗದಲ್ಲಿ ನಡೀರಿ. ನಡೆದರೆ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಪ್ರಿಯರೇ. ಇಲ್ಲದೆ ಹೋದರೆ ದಂಡನೆಗೆ ಗುರಿಯಾಗ್ತೀವಿ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದು ನಿಮ್ಮ ಪ್ರೀತಿಯನ್ನು ಪರಿಚಯ ಮಾಡಿ, ನಿಮ್ಮ ಜ್ಞಾನವನ್ನು ಪರಿಚಯ ಮಾಡಿ, ನಿಮ್ಮನ್ನು ಪರಿಚಯ ಮಾಡಿ ಸರ್ವ ಮಾನವರಿಗಾಗಿ ಶಿಲುಬೆ ಮರಣ ಹೊಂದಿ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ತಂದೆ. ಈ ಅದ್ಭುತವಾದಂಥ ಸುವಾರ್ತೆಯನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ. ರಕ್ಷಣೆ ಪಡೆದುಕೊಳ್ಳುವಂಥ ಭಾಗ್ಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ. ಮೋಕ್ಷವನ್ನು ಪಡೆದುಕೊಳ್ಳುವಂಥ ಭಾಗ್ಯವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ.
ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿರಂತರ ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಲೋಕದ ಕೋರಿಕೆಗಳಲ್ಲಿ, ಪಾಪದಲ್ಲಿ ಬೀಳದಂತೆ ನಮ್ಮೆಲ್ಲರನ್ನು ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.